ಸೊ ಮೊದಲನಾಗಿ ಇಂಗ್ಲಿಷ್ ಪಾರ್ಟ್ನರ್ನ ಬೇಸಿಕ್ ಲೆವೆಲ್ ಕೋರ್ಸ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬೇಸಿಕ್ ಲೆವೆಲ್ನಲ್ಲಿ 2 ವಿಭಾಗ ಇರುತ್ತೆ. ಒಂದು ಗ್ರಾಮರ್ ರೂಮ್, ಮತ್ತೊಂದು ಸ್ಪೀಕಿಂಗ್ ರೂಮ್ ಅಂತ ಹೇಳಿ. ಸೊ ಗ್ರಾಮರ್ ರೂಮಲ್ಲಿ ನಿಮಗೆ 2 ಥರದ ಟ್ರೈನರ್ಸ್ ಇರ್ತಾರೆ. ಸೊ ಕಂಪ್ಲೀಟ್ ಗ್ರಾಮರ್ ಆಕ್ಟಿವಿಟೀಸ್ಗೆ ನೀವಿಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಗ್ರಾಮರ್ನ ಕಲಿತೀರಾ. ಸೊ ಹಾಗೆ ಸ್ಪೀಕಿಂಗ್ ರೂಮ್ ಅಂದರೆ ನಿಮಗೆ 2 ಥರದ ಟ್ರೈನರ್ಸ್ ಇರ್ತಾರೆ. ಸೊ ರೆಗ್ಯುಲರ್ ಆಗಿ ಕಾಲಿಂಗ್ ಆಕ್ಟಿವಿಟಿ, ಈಗ ನನ್ನ ಜೊತೆ ನೀವು ಹೇಗೆ ಮಾತಾಡ್ತಾ ಇದ್ದೀರಾ ಇದೇ ರೀತಿಯಾಗಿ ನೀವು ಮಾತಾಡ್ತಿರೋ ಹಾಗೆ ಕಾಲ್ನಲ್ಲಿ ನಿಮ್ಮ ಟ್ರೈನರ್ ಜೊತೆ ರೆಗ್ಯುಲರ್ ಆಗಿ ಮಾತಾಡ್ತಿರ್ತೀರಾ. ಸೊ ಅವರು ನಿಮಗೆ ಕೆಲವೊಂದು ಸಿಚುವೇಶನ್ಸ್ ಕೊಡ್ಬೋದು, ಕೆಲವೊಂದು ಟಾಪಿಕ್ ಕೊಡ್ತಾರೆ, ಹಲವಾರು ಆಕ್ಟಿವಿಟೀಸ್ ಇರುತ್ತೆ. ಇಂಗ್ಲೀಷಲ್ಲಿ ನೀವು ಫ್ಲೂಯೆಂಟ್ ಆಗಿ ಮಾತಾಡೋದಕ್ಕೆ ರೆಗ್ಯುಲರ್ ಆಗಿ ಕಾಲಿಂಗ್ ಆಕ್ಟಿವಿಟಿ ಇರುತ್ತೆ. ಸೊ ಇದೆಲ್ಲದು ಕೂಡ ಒನ್ ಆಗಿರುತ್ತೆ. ನೀವು ನಿಮ್ಮ ಟ್ರೈನರ್ ಜೊತೆ ಮಾತ್ರನೇ ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಸೊ ಕಾಮನ್ ಆಗಿರೋ ಒಂದು ಗ್ರೂಪ್ ಇದ್ದೇ ಇರುತ್ತೆ. ಆ ಗ್ರೂಪ್ನಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳ ಜೊತೆಗೆ ನೀವು ಕೂಡ ಆ್ಯಡ್ ಆಗಿರ್ತೀರಾ. ಇಂಗ್ಲಿಷ್ ಪಾರ್ಟ್ನರ್ನ ಎಲ್ಲ ನೋಟಿಫಿಕೇಶನ್ ಆಗಿರಲಿ, ಇಂಗ್ಲಿಷ್ ಪಾರ್ಟ್ನರ್ನ ಬಗ್ಗೆ ಇನ್ಫಾರ್ಮೇಷನ್ ಆಗಿರಲಿ, ಆ ಗ್ರೂಪ್ನಲ್ಲಿ ಸಿಲೆಬಸ್ ಸಮೇತ ನಿಮಗೆ ಟ್ರೈನರ್ಸ್ಗಳು ಶೇರ್ ಮಾಡ್ತಾ ಇರ್ತಾರೆ. ಸೊ ನಿಮ್ಮ ರೆಫರೆನ್ಸಿಗೋಸ್ಕರ. ಸೊ ನೀವು ನಿಮ್ಮ ಟ್ರೈನರ್ ಜೊತೆ ಮಾತ್ರನೇ ಕ್ಲಾಸಸ್ನ ತಗೊಳ್ತಾ ಇರ್ತೀರಾ. ಸೊ ಕೋರ್ಸ್ನ ಡ್ಯೂರೇಷನ್ ಏನು? ಕೋರ್ಸ್ನ ಡ್ಯೂರೇಷನ್ 2 ತಿಂಗಳು. ಸೊ ಇದಕ್ಕೆ 4 ತಿಂಗಳು ವ್ಯಾಲಿಡಿಟಿ. ಸೊ ಓವರ್ ಆಲ್ ನಿಮಗೆ 6 ತಿಂಗಳ ತನಕ ಟೈಮ್ ಇರುತ್ತೆ. 2 ಮಂತ್ಸ್ನ ಕೋರ್ಸಿಗೆ 4 ಮಂತ್ಸ್ ವ್ಯಾಲಿಡಿಟಿ, 6 ತಿಂಗಳ ತನಕ ಟೈಮ್ ಇರುತ್ತೆ. ರೆಗ್ಯುಲರ್ ಆಗಿ ಕ್ಲಾಸಸ್ ತೊಗೊಳ್ಬೇಕು ಅನ್ನೋ ರೆಸ್ಟ್ರಿಕ್ಷನ್ಸ್ ಕೂಡ ಇರೋದಿಲ್ಲ. ಸೊ ನಿಮ್ಮ ಫ್ರೀ ಆದ ನಿಮ್ಮ ಬಿಡುವಿನ ಟೈಮ್ನಲ್ಲಿ ಕ್ಲಾಸಸ್ ತೊಗೊಳ್ತೀರಾ. ಸೊ ಅಕಸ್ಮಾತ್ ನೀವು 15-20 ಡೇಸ್ ತೊಗೊಳ್ಲಿಕ್ಕೆ ಆಗದೆ ಇದ್ರೂ ಕೂಡ ಎಲ್ಲಿ ಕ್ಲಾಸಸ್ ಸ್ಟಾಪ್ ಆಗಿರುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೋಬೋದು. ಯಾವುದೇ ಕ್ಲಾಸಸ್ ನಿಮಗೆ ಮಿಸ್ ಆಗೋದಿಲ್ಲ, ಬಿಕಾಸ್ ನಿಮಗೆ 6 ತಿಂಗಳ ತನಕ ವ್ಯಾಲಿಡಿಟಿ ಇರುತ್ತೆ. ಸೊ ಇಂಗ್ಲೀಷ್ನ ನೀವು ಹೇಗೆ ಕಲಿತೀರಾ ಬೇಸಿಕ್ ಲೆವೆಲ್ನಲ್ಲಿ? ಸೊ ನೋಡಿ, ನೀವು ನಿಮ್ಮ ಟ್ರೈನರ್ ಜೊತೆ ಪರ್ಸ್ನಲ್ ಆಗಿ ಕಾಂಟ್ಯಾಕ್ಟಲ್ಲಿ ಇರ್ತೀರಾ. ಸೊ ನಿಮ್ಮ ಬಿಡುವಿನ ಟೈಮ್ನಲ್ಲೇ ಅವ್ರು ಕೊಟ್ಟಿರೋಂಥ ಆ್ಯಕ್ಟಿವಿಟೀಸ್ನ ನೀವು ಸೆಂಡ್ ಮಾಡ್ತಾ ಇರ್ಬೋದು. ಅದು ಹೋಮ್ವರ್ಕ್ ಆಗಿರ್ಬೋದು, ರೀಡಿಂಗ್ ಆ್ಯಕ್ಟಿವಿಟಿ, ಲಿಸ್ನಿಂಗ್ ಆ್ಯಕ್ಟಿವಿಟಿ, ಚಾಟಿಂಗ್ ಆ್ಯಕ್ಟಿವಿಟಿ ಆಗಿರ್ಬೋದು. ಈ ಥರದ ಹಲವಾರು ಆ್ಯಕ್ಟಿವಿಟೀಸ್ನ ಮೂಲಕ ನೀವು ಒನ್ ಇಂಟ್ರಾಕ್ಟಿವ್ ಸೆಷನ್ನ ಮೂಲಕ ಇಂಗ್ಲೀಷ್ನ ಕಲಿತೀರಾ. ಸೊ ಇದಕ್ಕೆ ಯಾವುದೇ ರೀತಿಯಾದ ಟೈಮಿಂಗ್ನ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ನೀವು ಬೆಳಗ್ಗೆ ಫ್ರೀ ಇಲ್ಲದೆ ಇದ್ರೂ ಕೂಡ ಸಂಜೆ ತೊಗೊಳ್ಬೋದು, ಸಂಜೆ ಫ್ರೀ ಇಲ್ಲದೆ ಇದ್ದರೆ ಬೆಳಗ್ಗೆ ತೊಗೋಬೋದು. ಸೊ ನಿಮ್ಮ ಬಿಡುವಿನ ಟೈಮ್ನಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. 2 ತಿಂಗಳ ಕೋರ್ಸ್ ಕೂಡ ನೀವು ಕಂಪ್ಲೀಟ್ ಮಾಡಿದಿರಾ. 4 ತಿಂಗಳಲ್ಲಿ ನೀವು ಒಂದು ಮಟ್ಟದ ಇಂಗ್ಲೀಷ್ ಕಲ್ತ್ರಿ. 6 ತಿಂಗಳಾದ್ಮೇಲೂ ಕೂಡ ನಿಮಗೆ ಇಂಗ್ಲೀಷ್ನಲ್ಲಿ ಯಾವುದೇ ರೀತಿಯಾದ ಡೌಟ್ಸ್ ಕೂಡ ಬರ್ಬೋದು. ಈ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೊಳ್ಳಿಕ್ಕೆ ಅಂತಲೇ ಇಂಗ್ಲೀಷ್ ಪಾರ್ಟ್ನಲ್ಲಿ ಲೈಫ್ ಟೈಮ್ ಅಸಿಸ್ಟೆನ್ಸ್ ಅನ್ನೋದನ್ನ ನಾವು ಪ್ರೊವೈಡ್ ಮಾಡ್ತೇವೆ. ಸೊ ಲೈಫ್ ಟೈಮ್ ಅಸಿಸ್ಟೆನ್ಸ್ ಅಂದರೆ ಏನು? ಲೈಫ್ ಟೈಮ್ ಅಸಿಸ್ಟೆನ್ಸ್ ಅಂದರೆ ನಿಮ್ಮ ಕೋರ್ಸ್ ಆದಮೇಲೂ ಕೂಡ ನಿಮಗೆ ಕೋರ್ಸ್ನ ಮೂಲಕ ಯಾವುದೇ ರೀತಿಯಾದ ಡೌಟ್ಸ್ ಇದ್ರೂ ಕೂಡ ನಿಮ್ಮ ಟ್ರೈನರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಡೌಟ್ಸ್. ಸೊ ನೀವು ಇಂಟರ್ವ್ಯೂ ತೊಗೊಳ್ತಾ ಇರ್ಬೋದು, ಅಥವಾ ಅಫಿಷಿಯಲ್ ಮೀಟಿಂಗ್ ಏನಾದರೂ ಅಟೆಂಡ್ ಮಾಡೋದಿದ್ರೂ ಕೂಡ ನಿಮ್ಮ ಟ್ರೈನರ್ನ ನೀವು ಯಾವ ಬೇಕಿದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರು ನಿಮಗೆ ಖಂಡಿತವಾಗ್ಲೂ ಗೈಡ್ ಮಾಡೇ ಮಾಡ್ತಾರೆ. ಸೊ ಇದು ಲೈಫ್ ಟೈಮ್ ಅಸಿಸ್ಟೆನ್ಸ್. ಸೊ ಇಂಗ್ಲೀಷ್ ಪಾರ್ಟ್ನರ್ ISO ಸರ್ಟಿಫೈಡ್ ಆಗಿರುತ್ತೆ. ಸೊ ನಿಮಗೆ ಇಂಗ್ಲೀಷ್ ಪಾರ್ಟ್ನರ್ನ ಸರ್ಟಿಫಿಕೇಶನ್ ಸಿಗುತ್ತೆ. ಕೋರ್ಸ್ನ ಮುಗಿದ ತಕ್ಷಣ ನಿಮಗೆ ಈ ಸರ್ಟಿಫಿಕೇಟ್ನ ಕೊಡಲಾಗ್ತದೆ. ಸೊ ಬೇಸಿಕ್ಕಿಂದ ಕಲಿಬೇಕು ಅಂತ ತುಂಬ ಜನ ಆಸೆ ಇಟ್ಕೊಂಡಿರ್ತಾರೆ. ಸೊ ಈ ಕೋರ್ಸ್ ನಿಮಗೋಸ್ಕರ. ಸೊ ಈಗಲೇ ಇಂಗ್ಲೀಷ್ ಪಾರ್ಟ್ನರ್ನ ಕೌನ್ಸಿಲರ್ಗೆ ಎಸ್ ಅಂತ ಹೇಳಿ ಮೆಸೇಜ್ನ ಕಳಿಸಿ ನಿಮ್ಮ ಕೋರ್ಸ್ ಜಾಯ್ನ್ ಆಗಿ. ಕೋರ್ಸ್ ಡೀಟೇಲ್ಸ್ ಎಲ್ಲ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಬಯಸ್ತೇನೆ. ಹೌ ಡು ಐ ಟ್ರಸ್ಟ್ ಇಂಗ್ಲೀಷ್ ಪಾರ್ಟ್ನರ್? ಇಂಗ್ಲೀಷ್ ಪಾರ್ಟ್ನರ್ನ ಹೇಗೆ ನಂಬಲಿ ಅನ್ನೋ ಡೌಟ್ ನಿಮಗೆ ಇದ್ದೇ ಇದೆ ಅಲ್ವಾ? ಸೊ ನೋಡಿ, ಇಂಗ್ಲೀಷ್ ಪಾರ್ಟ್ನರ್ ಕನ್ನಡದಲ್ಲಿ ಮಾತ್ರ ಅಲ್ಲ, ಎಲ್ಲ ಲ್ಯಾಂಗ್ವೇಜಸ್ಸಲ್ಲೂ ಇದೆ. ಕನ್ನಡದಲ್ಲೇ ಆಲ್ಮೋಸ್ಟ್ 2-3 ತಿಂಗಳಲ್ಲೇ 15,000ದಿಂದ 20,000 ಸ್ಟೂಡೆಂಟ್ಸ್ಗಳು ಬೆನಿಫಿಟ್ನ ತೊಗೊಂಡಿದ್ದಾರೆ. ಅದೇ ಕಾರಣಕ್ಕೆ ಕಳೆದ ವರ್ಷ ಪಬ್ಲಿಕ್ ಟಿವಿ ಆಗಿರ್ಬೋದು, ಈ ವರ್ಷ TV9 ಆಗಿರ್ಬೋದು, ಹಲವಾರು ನ್ಯೂಸ್ ಚಾನಲ್ಸ್ಗಳು ನಂಬರ್ 1 ಸ್ಪೋಕನ್ ಇಂಗ್ಲೀಷ್ ಪ್ಲಾಟ್ಫಾರ್ಮ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ 1 lakh ಪ್ಲಸ್ ಆನ್ ಗೋಯಿಂಗ್ ಸ್ಟೂಡೆಂಟ್ಸ್ಗಳಿದ್ದಾರೆ. 1 ಲಕ್ಷಕ್ಕಿಂತ ಜಾಸ್ತಿ ಜನ ಔಟ್ ಗೋಯಿಂಗ್ ಸ್ಟೂಡೆಂಟ್ಸ್ಗಳಿದ್ದಾರೆ. ಆ್ಯಂಡ್ 85% ಸಕ್ಸಸ್ ರೇಟ್ ಇದೆ. ಸೊ ನಿಮ್ಮ ಟೈಮ್ನ ಕೊಟ್ಟು ಕಲಿಯೋದ್ರಿಂದ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. ಇದ್ರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು, ಯೂಟ್ಯೂಬ್ ಪೇಜ್ ಆಗಿರ್ಬೋದು, ಅಥವಾ ವೆಬ್ಸೈಟ್ ಆಗಿರ್ಬೋದು, ಫೇಸ್ಬುಕ್ ಪೇಜ್, ಇದೆಲ್ಲದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಅಥವಾ ನಮ್ಮ ಇಂಗ್ಲೀಷ್ ಪಾರ್ಟ್ನರ್ನ ನ್ಯೂಸ್ ಚಾನಲ್ ವಿಡಿಯೋಸ್ಗಳನ್ನ ಸಹ ಪೂರ್ತಿಯಾಗಿ ನೋಡಿ. ಅದರಲ್ಲಿ ಕಂಪ್ಲೀಟ್ ವಿವರಣೆ ಇದೆ. ಇಂಗ್ಲೀಷ್ ಪಾರ್ಟ್ನರ್ ಕೋರ್ಸ್ನ ಕಂಪ್ಲೀಟ್ ವಿವರಣೆ ಇದೆ. ಸೊ ಇನ್ಯಾಕೆ ತಡ, ಹಿಂದೆ ಜಾಯ್ನ್ ಆಗಿ ಇಂಗ್ಲೀಷ್ ಪಾರ್ಟ್ನರ್ಗೆ. ಥ್ಯಾಂಕ್ ಯು.